ಹಾಕಿರೋದು, ಇಲ್ಲಾಂದರೆ ಇದು ಅಷ್ಟೇ ಕೊಲಾಪ್ಸ್ ಆಗೋಗ್ಬಿಡೋದು ಫುಲ್ಲು. ಇಲ್ಲಿ ವಿಷ್ಣು ದೇವ್ರನ್ನ ವರ್ಷಿಪ್ ಮಾಡೋದು ಈ ಟೆಂಪಲಲ್ಲಿ. ಅಜ್ಜಿಂಗ ಏನಪ್ಪ ಅದು? ಯಾವ್ದು 5 ರೂಪಾಯಿ ಇದ್ಲಿ ಒಳಗಡೆ ಹೋಗ್ಬಿಟ್ಟು ನೋಡೋಣ ಚಿನ್ನಕೇಶವ ಒಳಗಡೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಬನ್ನಿ ನೋಡೋಣ. ಸೊ ಇದು ಬಂದ್ಬಿಟ್ಟು ಚಿನ್ನಕೇಶವ ಟೆಂಪಲ್, ಆಲ್ಸೋ ರೆಫರ್ಡ್ ಆಸ್ ಕೇಶವ ಟೆಂಪಲ್ ಆಫ್ ಬೇಲೂರ್. ಸೊ ನೀವು ಹಾಸನಲ್ಲಿದ್ರೆ ಒಂದು 35 ಕಿಲೋಮೀಟರ್ಸ್ ಹಾಸನಿಂದ ಇಲ್ಲಿ. ಆದ್ರೆ ನೀವೇನಾದ್ರೂ ಬೆಂಗಳೂರಿಂದ ಇಲ್ಲಿ ಬರ್ಬೇಕಂದ್ರೆ ಇಟ್ ಇಸ್ ಅರೌಂಡ್ 220 ಕಿಲೋಮೀಟರ್ಸ್. ಬೇಲೂರು ಹಳೆ ಕಾಲದಲ್ಲಿ ವೇಲಾಪುರ ಅಂತಾನೂ ಕರೀತಾರೆ, ಇಲ್ಲಾಂದ್ರೆ ಬೇಲೂರು, ಇವಾಗ ಸದ್ಯಕ್ಕೆ ಬೇಲೂರು ಅಂತ ಕರೀತಾರೆ. ಸೊ ಇವ್ರು ಬಂದ್ಬಿಟ್ಟು ಇಲ್ಲಿ ವಿಷ್ಣು ದೇವ್ರನ್ನ ವರ್ಷಿಪ್ ಮಾಡೋದು ಈ ಟೆಂಪಲ್ ಅಲ್ಲಿ. ಸೊ ಈ ಜಾಗಕ್ಕೆ ನೀವೇನಾದ್ರೂ ಬರ್ತೀರಾ ಅಂದ್ರೆ ಇದ್ರದ್ದು ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆನಾ? ವಿ ಆರ್ ಲಿವಿಂಗ್ ದ ಟೆಂಪಲ್. ಸೊ ಹೆಂಗಿತ್ತು ಕಮೆಂಟ್ ಮಾಡಿ. ಇಲ್ಲಿ ಯಾವ್ದೋ ಗಲ್ಲಿಯಲ್ಲಿ ಬಂದ್ಬಿಟ್ಟೆ. ಆಹಾ. ಸೊ ಇವಾಗ ಬಂದ್ಬಿಟ್ಟು ನಾವು ಸ್ಟೇ ಹತ್ರ ಹೋಗ್ಬಿಟ್ಟು ಏನೇನೈತೋ ಬ್ಯಾಗು ಗೀಗು ಅಲ್ಲಿಕ್ಬಿಟ್ಟು ವಿಲ್ ಜಸ್ಟ್ ಗೋ ಫಾರ್ ಅನ್ ಈವ್ನಿಂಗ್ ರೈಡ್. ಗಾಳಿ ಹೆವಿ ಹೋಗ್ತೈತಪ್ಪ ಒಳಗಡೆ. ವಾವ್, ಥರ್ಮಲ್ ಲೈನರು ತೆಗ್ದ್ಬಿಟ್ಟು ಬ್ಯಾಗಲ್ಲಿ ಹಾಕೊಂಡ್ವಿ, ಯಾಕಂದ್ರೆ ಫುಲ್ ತ್ಯಾವಾಗ ಹೋಗ್ಬಿಡ್ತೈತೆ ಒಳಗಡೆ. ಏನಪ್ಪ ಅದು? ಸಮಥಿಂಗ್ ಇಸ್ ಫಿಶಿ ಗೈಸ್. ಗೇರ್ ಬಾಕ್ಸ್ ಅಲ್ಲಿ ಗೊತ್ತಿಲ್ಲ, ಇವಾಗ ನೋಡಿದ್ರ ಏನಾಯ್ತಂತ. ಆಮೇಲೆ ಇಲ್ಲಿ ಬಂದು ಗೇರ್ ಔಟ್ ಆಗಿ ಆಮೇಲೆ ನಾನೇ ಔಟ್ ಆಗಿ ಹೋಗ್ಬಿಡ್ತೀನಿ. ಇಲ್ಲ ಹಾಕಿರೋದು, ಇಲ್ಲಾಂದರೆ ಇದು ಅಷ್ಟೇ ಕೊಲಾಪ್ಸ್ ಆಗೋಗ್ಬಿಡೋದು ಫುಲ್ಲು. ಈ ಕಡೆನೂ ಫುಲ್ ಪೆಪ್ಪರ್ ಕಾಫಿ. ಎಂಜಾಯ್ ದ ಕಾಫಿ ಸ್ಮೆಲ್. ಕಾಫಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಮೀಟರ್ಸಾ? 850 ಮೀಟರ್ಸ್ ಇಲ್ಲಿಂದ ನಮ್ಮ ಸ್ಟೇಯಲ್ಲಿ ಹೋಗ್ಬಿಟ್ಟು ಈ ಬ್ಯಾಗು, ಈ ಗ್ಲೌಸು, ಈ ಜಾಕೆಟು ಗೀಕೆಟ್ ಏನೇನೈತೋ ಎಲ್ಲ ಬಿಸಾಕ್ಬಿಟ್ಟು ಮೇಲೆ ಕೆಳಗಡೆ ಹೋಗ್ತಾನೇ ಇದ್ದೀವಿ. ಅದೇ ಸ್ಟೇಲೇ ನಾವು ಇರ್ತಿರೋದು ಇವತ್ತು. ಇಟ್ಲ ವಾವ್, ಇದೇನು ಇಷ್ಟು ಜಾಗ ಐತೆ ಪಾರ್ಕಿಂಗ್ಗೆ. ಫೈನಲಿ ವಿ ಹ್ಯಾವ್ ರೀಚ್ಡ್ ಅವರ್ ಡೆಸ್ಟಿನೇಷನ್. ಇಲ್ಲಿಂದ ಇಷ್ಟು ಸಿಟಿಗೆ ತೊಟ್ಟಿನ ಮನೆ ಅಂತೂ ಮಸ್ತಾಗಿ ಕೊಟ್ಟವರು. ಸೊ ಇಲ್ಲೇ ಇವತ್ತು ಸ್ಟೇ ಮಾಡ್ತಿರೋದು ನಾವು. ಪೀಸ್. ಇದರದ್ದು ಲೊಕೇಶನ್ ಹಾಕಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ. ಇದೆಲ್ಲ ವ್ಯೂ ಇನ್ನೂ ಮಾನ್ಸೂನ್ ಸೀಸನಲ್ಲಿ ಇನ್ನೂ ಕ್ರೇಜಿಯಾಗಿರುತ್ತೆ. ಓಕೆನಾ? ಸೊ ಗಾಯ್ಸ್, ನೌ ವಿ ಆರ್ ಆಟ್ wait, I will show you. Bottle ಬಿದ್ಬಿಡ್ತು. We are now at ಇವಾಗ ಬಂದ್ಬಿಟ್ಟು ನಾವು ಅಬ್ಬೆ ಫಾಲ್ಸಲ್ಲಿ ಇದ್ದೀವಿ. ಸೊ ನಾವು ಹೋಗ್ಬೋದು, ಅಲ್ಲಿವರೆಗೂ ಹೋಗ್ಬೋದು, ಮೇಲೆವರೆಗೂ. ಬಟ್ ಅಲ್ಲಿಂದ ಹಿಂಗೆ ಹೋಗ್ಬೋದು. ಅಲ್ಲಿ ಕಾಣಿಸ್ತೈತೆ ನೋಡಿ, ಹಿಂಗಿದೆ. ಅಲ್ಲಿರೋದು ಮೇಯ್ನು.
ಶಾರ್ಟ್ಸ್ ಹಾಕೊಂಡು ಬರಬೇಕಾಗಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಹಂಗೆ ಎದ್ದು ಬಂದ್ವಿ. ಒಂದು ಫಾಲ್ಸ್ ನೋಡ್ಕೊಂಡು ಇನ್ನೂ ಲಂಚ್ ಕೂಡ ಮಾಡಿಲ್ಲ ನಾವು. ಮಾಮೂಲಿ ಡೆಪ್ತ್ ಜಾಸ್ತಿ ಐತೆ, ಪ್ಯಾಂಟ್ ನಂದು ಹೋಗ್ಬಿಡತ್ತಪ್ಪು. ಹುಷಾರು, ನೀನು ಹೋಗ್ಬಿಟ್ಯ. ನೀರು ಒಳಗಡೆ ಇರೋ ಕಲ್ಲಲ್ಲಿ ನೀನು ಕಾಲಿಕ್ಬೇಡ ಅಷ್ಟೇ. ಅಡ್ವೆಂಚರ್ ಜಾರತ್ತೆ. ಅಮ್ಮ, ಇಲ್ಲಿಂದ ಹೆಂಗೋಗೋಣ? ಅಮ್ಮ ಮಿನಿ ಫಾಲ್ಸು. ಅಮ್ಮ, ಮಿನಿ ಫಾಲ್ಸು. ಅಲ್ಲೊಂದು ದೊಡ್ಡ ಫಾಲ್ಸು, ಇಲ್ಲೊಂದು ಚಿಕ್ಕ ಫಾಲ್ಸು. ಆರಾಮಾಗಿ ಕೂತ್ಕೊಂಡು ಬಿಡ್ಬೋದು, ಅಷ್ಟು ಡೆಪ್ತು ಇಲ್ಲ. ಇವಾಗ ಹೋಗೋಗಿರೋದು ಆಟ. Now going back is a task. ನಾನು ಈ ಮೂಟೆಗಳು ಹಾಕೊಂಡು, ಈ ಹೆಲ್ಮೆಟ್ ಹಾಕೊಂಡು ಹೋಗೋದೇ ಬಳೆ ಕಷ್ಟ ಗುರು. ಸಿಗಲ್ಲ. ಹೋಗ್ಬಿಟ್ಟಲ್ಲೋ, ರೆಕ್ಕೆ ಬಿಡೋಣ. ಅಲ್ಲಿದೆ ನೋಡಿ ಗೈಸ್, ದ ಮೈನ್ ಫಾಲ್ಸ್. ಅದು ಮಿನಿ, ಇದು ಲಾರ್ಜು. ಇಲ್ಲೋ ಇದೆಯಾ? ಅಲ್ಲಿಂದ ಹೋಗ್ಬೋದಾ? ನೋಡ್ಬೋದಾ ಮುಂದೆ? ಬಾ, ಲೆಟ್ಸ್ ಗೋ. ಇಲ್ಲಿ ಹೋದ್ರೆ ವಾಪಸ್ ಬರಲ್ಲ. ಏನು ಇಷ್ಟು ಜಾಸ್ತಿ ಕೆಳಗಡೆ ಬಂದ್ಬಿಟ್ವೇನೋ. ಅಬ್ಬೆ ಫಾಲ್ಸ್, ದಂಡನ ಕಾರ್ಡನ್. ನೆಕ್ಸ್ಟ್ ಹೊಟ್ಟೆಗೆ ಬೇಕು, ಸೋರ್ಸ್ ಇಲ್ಲ, ಸಾಕು. ಹಿಂಗೆ ಹೋಗ್ಬೋದಾ? ಗೈಸ್, ಟೇಕಿಂಗ್ ಫುಲ್ ರಿಸ್ಕ್. ಅಜಿಂಗ್ ಚಿಕ್ಕ ಅಜ್ಜಿಂಗ ಜಿಂಗ. ಬಾ, ಐಸಾ ಅಕ್ಕೋ, ಐಸಾ ಚಲೋ, ಜಂಪ್ ಕರೋ. ಯಾವ ಇವೆಲ್ಲ ಗೈಸ್ ನೋಡಿ, ನಾವು ಬಂದ್ವಿ ಹಿಂಗೋ ಒಂದು ಮಾಡಿ. ಇದೇನಾ ಅಬ್ಬೆ ಫಾಲ್ಸು? ಅಮ್ಮ, ನಾವಲ್ಲ, ಟವಲ್ ಹಾಕೊಂಡು ಬಂದಿಲ್ಲ ಬಿಡು. ನಾಳೆ ಹೊಡೆಯೋಣ ಫುಲ್ಲು. ನಾಳೆ ಸ್ವಿಮ್ಮಿಂಗು. ಏಮ್ರದೇ ಮೀಟರ್ ಬೇಕು, ಮೀಟರ್. ಹುಯ್. ಸೊ ಇಷ್ಟೇ ಇವತ್ತು. ಸೊ ಸಿ ಯು ಗೈಸ್ ಟುಮಾರೋ. ಟೇಕ್ ಕೇರ್, ಬಾಯ್.